ಸಿದ್ಧರ ಬೆಟ್ಟಕ್ಕೆ ಹೋಗಿದ್ದೆ. ಅಲ್ಲಿಂದ ನಾನು ಗುರುಗಳಿಗೆ ಫೋನ್ ಮಾಡಿದ್ದೆ. ಗುರುಗಳು ನಾನು ಬರ್ತೀನಿ ಅಷ್ಟೊತ್ತಿಗೆ ಇಲ್ಲೇ ಪ್ರಸಾದಕ್ಕೆ ಬನ್ನಿ ಅಂದರು. ಹಾಗಾಗಿ ಮತ್ತೆ ದೊಡ್ಡ ಗುರುಗಳಿಗೂ ನಮಸ್ಕಾರ ಮಾಡಿ ಹೋಗೋಣ ಅಂತ ಅಂದ್ಬಿಟ್ಟು ಬಂದೆ. ನಿಮ್ಗೆ ಯಾರು ಹೇಳಿದ್ರು ಏನೋ ಗೊತ್ತಿಲ್ಲ, ನೀವೆಲ್ಲರೂ ಬಂದಿದ್ದೀರಿ, ನಿಮಗೆಲ್ಲ ಒಳ್ಳೆಯದಾಗಲಿ. ಒಂದು ಪರಿಸ್ಥಿತಿಯನ್ನು ನೀವೇ ಅವಲೋಕನ ಮಾಡಿದ್ದೀರಿ. ಹೈಕಮಾಂಡ್ ಏನು ಹೇಳ್ತದೋ ಅಷ್ಟೇ ನಂದು ತೀರ್ಮಾನ. ಅದನ್ನು ಬಿಟ್ಟರೆ ಬೇರೆ ಏನೇನೂ ಇಲ್ಲ. ಇನ್ನೇನೋ ನಿಮ್ಗೆ ಗೊತ್ತಿದ್ರೆ ಹೇಳಿದ್ರೆ. ಸಮುದಾಯ ಸ್ವಾಮೀಜಿಗಳನ್ನು ಭೇಟಿಯಾಗಿದ್ರಿ? ನಾನು ಆ ಸ್ವಾಮಿಗಳು ನಾನು ಸುಮಾರು 40 ವರ್ಷಕ್ಕೂ ಮೇಲ್ಪಟ್ಟು ಸ್ನೇಹ ನಮ್ಮದು. ಅವರು ಓದಬೇಕಾದ್ರೆ ವಿದ್ಯಾರ್ಥಿ ಆಗಿದ್ದಾಗ ಕೂಡ ನಮ್ಮ ಆದಿಚುಂಚನಗಿರಿ ಪರಮ ಪೂಜ್ಯ ಬಾಲಸ್ವಾಮೀಜಿಯವರ ಪರಮ ಶಿಷ್ಯರೆಲ್ಲ ಅವರು ಒಬ್ಬರು. ನನಗೆ ಅವಾಗಿಂದನೂ ಚಿಕ್ಕ ಹುಡುಗರಿಂದ ಅವರು ನನಗೆ ತುಂಬ ಆತ್ಮೀಯರು. ನಮ್ಮ ಮನೆಗೆ ನಾವು ಮಠಕ್ಕೆ ಹೋದಾಗ ಮಾಡಿದಾಗ ದೇವಸ್ಥಾನ ಪೂಜೆ ಅವೆಲ್ಲ ಸಂಸ್ಕಾರ ತುಂಬ ಒಳ್ಳೆಯವರು. ಹಾಗಾಗಿ ಅವ್ರ ಬಗ್ಗೆ ನನಗೆ ಅಪಾರವಾದ ಗೌರವ, ನಿಷ್ಕಲ್ಮಸವಾದ ಒಂದು ಭಾವನೆ. ಅದನ್ನು ನೋಡಿಕೊಂಡು ನಮ್ಮ ಗುರುಗಳು ಏನೇನು ಇಲ್ಲ, ಸುಮ್ಮನೆ ದರ್ಶನ ಮಾಡಿ ಬಂದ್ವಿ ಅಷ್ಟೇ. ಅಲ್ಲ, ಇತ್ತೀಚೆಗೆ ಎಲ್ಲ ಮಠಗಳಿಗೂ ವಿಶೇಷವಾಗಿ ತುಮಕೂರು ಜಿಲ್ಲೆ ಎಲ್ಲ ಮಠಗಳಿಗೆ ಭೇಟಿ ಕೊಟ್ಟು ತುಮಕೂರು ಜಿಲ್ಲೆಗಿನ್ನ ತುಮಕೂರು ಜಿಲ್ಲೆಯೇ ನಡೆದಾರ ದೇವರಿದ್ದಿದ್ದು. ಈ ದೇಶಕ್ಕೆ ವಿಶ್ವಕ್ಕೆ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಕೊಡ್ತಕ್ಕಂಥ ಯಾವುದಾದ್ರು ಒಂದು ಸ್ಥಳ ಇದ್ದರೆ ಅದು ತುಮಕೂರು ಸಿದ್ಧಗಂಗೆ ಮಠ. ಆ ಮಠ ಒಂದು ಕಡೆ, ಇನ್ನೊಂದು ಕಡೆ ಆದಿಚುಂಚನಗಿರಿಯ ಪರಮ ಪೂಜ್ಯ ಬಾಲಗಂಗಾಧರ ಸ್ವಾಮೀಜಿಯವರು, ಇವರಿಬ್ಬರು ನನಗೆ ಆರಾಧ್ಯ ದೈವರು. ಹಾಗಾಗಿ ನನ್ನ ಮಠಮಾನ್ಯಗಳು ಹರಗುರುಚರ ಮೂರ್ತಿಗಳು ಹೊಸಬರಲ್ಲ. ಸುಮಾರು ನನ್ನ ಜೀವನನೇ ಪೂರ್ತಿ ಚುನಾವಣೆ ಯಾರು ನಮ್ಮ ಬಸವರಾಜಣ್ಣ ಅವರು ನಮಗೆಲ್ಲ ಪೈಲಟ್ ಕ್ಯಾಪ್ಟನ್ ಇದ್ದಂಗೆ. ಹೌದು, ನನಗೆ ಡೆಲ್ಲಿ ತೋರಿಸಿದ್ದು 45 ವರ್ಷ ಹಿಂದೆನೇ ಕರ್ಕೊಂಡೋಗಿದ್ರು, ಇವತ್ತೆಲ್ಲ ಹಾಗೆ ಕರ್ಕೊಂಡೋಗಿದ್ರು. ಹಂಗಾಗಿ ಅವರೆಲ್ಲ ನಮ್ಮ ಕ್ಯಾಪ್ಟನ್. ನಾನು ಹೈಕಮಾಂಡ್ ಟಿಕೆಟ್ ಕೊಟ್ಟರೆ, ಹೈಕಮಾಂಡ್ ನೀವು ನಿಂತ್ಕೋಬೇಕು, ಸ್ಪರ್ಧೆ ಮಾಡಬೇಕು ಅಂತಂದರೆ ನಾನು ನಿಂತ್ಕೋತೀನಿ. ನಾನು ರಾಜ್ಯಸಭೆಗೆ ಪ್ರಯತ್ನ ಮಾಡಿದ್ದು ಸತ್ಯ. ರಾಜ್ಯಸಭೆಯಲ್ಲಿ ನಂದು ಒಂದು ಹಂತಕ್ಕೆ, ಕೊನೆ ಹಂತಕ್ಕೆ ಬಂದಿದ್ದು ನಿಮಗೆಲ್ಲರಿಗೂ ನನಗಿಂತ ಜಾಸ್ತಿ ಮಾಹಿತಿ ಇದೆ. ಅದಾದಮೇಲೆ ಕೆಲವು ಇದರಿಂದ ಒಳ್ಳೆಯ ಒಬ್ಬ ಕಾರ್ಯಕರ್ತನಿಗೆ ಕೊಟ್ಟಿದ್ದಾರೆ, ನಾನು ಅದನ್ನು ಸ್ವಾಗತಿಸಿದ್ದೀನಿ. ಇವಾಗ ಲೋಕಸಭೆಗೆ ಕೊಟ್ಟರೆ ಚುನಾವಣೆಗೆ ಅಲ್ಲ, ನಿಮ್ಮ ಡಿಮಾಂಡ್ ಇದೆ? ನಂದು ಡಿಮ್ಯಾಂಡ್ ಇಲ್ಲ, ರಿಕ್ವೆಸ್ಟ್ ಇದೆ. ಇವರು ಮಾಧುಸ್ವಾಮಿ ಅವರು ಒಂದು ಮಾತನ್ನು ಹೇಳಿದ್ದಾರೆ ಸರ್, ಸೋಮಣ್ಣವ್ರು ಬರಲಿ ಬೇಡ, ಬಟ್ ಸ್ಥಳೀಯರಿಗೆ ಟಿಕೆಟ್ ಕೊಡಿ ಫಸ್ಟ್. ಒಂದು ನಿಮಿಷ ಒಂದು ಮಾಧುಸ್ವಾಮಿಯವರು ನಮ್ಮ ಹಿರಿಯ ನಾಯಕರು, ಮತ್ತು ನನಗೇನೋ ಬುದ್ಧಿವಂತರು, ಹೋರಾಟದಿಂದ ಬಂದವರು, ವಕೀಲರು. ನಾವು ಸ್ಥಳೀಯರು ಮತ್ತೊಂದು ಅನ್ನೋದಕ್ಕಿಂತ ಹೆಚ್ಚಾಗಿ ದೇಶ, ರಾಷ್ಟ್ರದ ಪ್ರಧಾನಿ ನರೇಂದ್ರ ಮೋದಿಯವರ ಆಡಳಿತವನ್ನು ಬಯಸ್ತಾ ಇದೆ. ನರೇಂದ್ರ ಮೋದಿ ಸಾಹೇಬರು ಕೂಡ ಗುಜರಾತವರು ಎಲ್ಲಿ ಬಂದು ನಿಂತ್ಕೊಂಡ್ರು. ಹಾಗಾಗಿ ಅದು ಅವ್ರ ಭಾವನೆ ಇರ್ಬೋದು, ಅವ್ರು ಹೇಳೋದ್ರೊಳಗೆ ತಪ್ಪೇನಿಲ್ಲ. ನಾನೇನು ಅದಕ್ಕೆ ಇದಕ್ಕೆ ನನ್ನದು ಭಿನ್ನಾಭಿಪ್ರಾಯನೂ ಇಲ್ಲ. ಸರ್ಕಾರ ಮತ್ತು ಇದು ಹೈಕಮಾಂಡು ಕೊಟ್ಟರೆ ಟಿಕೆಟ್ ಕೊಟ್ಟರೆ ನೀವು ಮೈತ್ರಿಯಲ್ಲಿ ಯಾವ ಪಕ್ಷಕ್ಕೆ ಆಗ್ಬೋದು ಟಿಕೆಟ್ ತುಮಕೂರಿಗೆ? ಒಂದು ಅದು ಯಾರಿಗಾಗ್ಬೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಇದು BJPಯ ಟಿಕೆಟ್. ಇಲ್ಲಿ ಸನ್ಮಾನ್ಯ ಹಿರಿಯರಾದ ಬಸವರಾಜಣ್ಣ ಅವರು ವಯಸ್ಸನ್ನು ಮುಂದಿಟ್ಟುಕೊಂಡು ಅವರಾಗವರು ನಾನು ಮತ್ತೆ ನಿಲ್ಲೋದು ಬೇಡ ಅಂತ ಅಂದ್ಬಿಟ್ಟು ತೀರ್ಮಾನ ಮಾಡಿದ್ರಿಂದ ನಾವು BJPಯವರು ನಮ್ಮ ಹಕ್ಕನ್ನು ಪ್ರತಿಪಾದಿಸ್ತೀವಿ. ಈ ಬಗ್ಗೆ ಚರ್ಚೆ ಆಗಿಲ್ವಾ ಅಂತ? ಚರ್ಚೆ ಎಲ್ಲವೂ ಆಗಿದೆ. ಒಂದು ನಿಮಿಷ, ಅದನ್ನು ತೀರ್ಮಾನವನ್ನು ಹೈಕಮಾಂಡ್ ಮಾಡ್ತಾರೆ. ಎಲ್ಲವೂ ತೀರ್ಮಾನ ಆಗಿದೆ. ಹೈಕಮಾಂಡ್ ಎಲ್ಲವೂ ಹೈಕಮಾಂಡ್ ತೀರ್ಮಾನ ಮಾಡಿದೆ. ಒಂದು ನಿಮಿಷ ತಾಳಪ್ಪ, ನನಗೂ ತುಮಕೂರಿಗೂ ನಿಮ್ಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ, ನಿಮ್ಗೆ ಎಷ್ಟು ವರ್ಷ ಏನೋ ಗೊತ್ತಿಲ್ಲ, ನೀವು 45-50 ವರ್ಷದ ಅವಿನಾಭಾವ ಸಂಬಂಧ ಇದೆ ಈ ಜಿಲ್ಲೆಗೂ ನನಗೂ. ಏನಪ್ಪ ನಿಮ್ಗೆ ಗೊತ್ತಿದೆ, ಅದು ಸಂಬಂಧ ಇದೆ. ಭಗವಂತ ಯಾರ್ಯಾರ ಎಲ್ಲೆಲ್ಲಿ ಕಳಿಸ್ಬೇಕು, ಯಾವ್ಯಾವ ಕೆಲಸ ಮಾಡಿಸ್ಬೇಕು, ಏನೇನು ಮಾಡಬೇಕು ಅನ್ನೋದು ಅವನದು, ಅದು ಸಂದೇಶ, ನಂದು ನಿಂದೆಲ್ಲ. ಯಾರೆಲ್ಲಿ ನಿಂತ್ಕೊಳ್ಳೋದಕ್ಕೆ ಯಾಕೆ ಇಷ್ಟ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಹೈಕಮಾಂಡ್ನು ಟಿಕೆಟ್ ಕೊಟ್ಟರೆ ತುಮಕೂರೇ ನಿಂತ್ಕೋತೀನಿ. ಬೇಡ ನೀನು ಹೋಗ್ಬಿಟ್ಟು ಇನ್ನೆಲ್ಲರೂ ನಿಂತ್ಕೊ ಅಂತ ಅನ್ನೋ ನಿಂತ್ಕೊಳ್ಳೋಕೆ ತಯಾರಾಗಿದ್ದೀನಿ. ಬೇಡ ಅಂದರೆ ಅದಕ್ಕೂ ತಯಾರಾಗಿದ್ದೀನಿ. ದೇವೇಗೌಡರನ್ನು ಕೃಷ್ಣಪ್ಪನವ್ರನ್ನೆಲ್ಲ ಸೋಲಿಸಿದ ಜಿಲ್ಲೆ. ಒಂದು ನಿಮಿಷ ತಾಡಪ್ಪ, ಸರ್ಕಮ್ಸ್ಟೆನ್ಸಸ್ಸು ಒಂದೇ ಥರ ಇರೋದಿಲ್ಲ. ಒಂದೊಂದು ಸಾರಿ ಒಂದೊಂದು ಇಶ್ಯೂಸ್ ಬರ್ತವೆ. ಈ ಸಾರಿ ದೇಶಕ್ಕೆ ಮೋದಿಯವರ ಅವಶ್ಯಕತೆ ಎಷ್ಟಿದೆ ಅನ್ನೋದನ್ನು ಎಲ್ಲರೂ ಅರ್ಥ ಮಾಡ್ಕೊಂಡಿದ್ದೀರಿ. ಮತ್ತು ನಾನು
ಹೈಕಮಾಂಡ್ ಟಿಕೆಟ್ ಕೊಟ್ಟರೆ ನಿಂತ್ಕೊಳ್ತೀನಿ, ಇಲ್ಲ ಯಾರು ಕೊಟ್ಟರು ಕೂಡ ನಮ್ಮದು ಹೋದ ಸಾರಿ ಬಸವರಾಜ್ ಅವರು ನಿಂತಾಗ ಯಾರು ಇಲ್ಲಿ ಇನ್ಚಾರ್ಜು? ನೀವು ಬಂದು ನಾನು ಎಷ್ಟು ಹಳ್ಳಿಗೆ ಹೋಗಿದ್ದೀನಿ, ಹಳ್ಳಿಗಳ ಹೆಸರು ಹೇಳ? ಹಾಂ ಸರ್. 1,000 ಹಳ್ಳಿ ಹೆಸರು ಹೇಳ್ತೀನಪ್ಪ.